ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಲವು ಮಾತೇನು ನೀ ನೊಲಿದು ಪಾದವನಿಟ್ಟ, ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲಿ, ಶರಣರಲ್ಲೇ, ಸಂತರಲ್ಲೇ, ಗುರು ಹಿರಿಯರಲ್ಲೇ, ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತಿನ ದಿವಸ ಮಂಗಳೂರು ಮತ್ತು ಮೂಡುಬಿದಿರೆಯ ಭಾಗದಲ್ಲಿ ಪ್ರಸಿದ್ಧಿಯಾಗಿರುವಂತಹ ಅಯ್ಯ ನಾಗಲಿಂಗ ಮಹಾಸ್ವಾಮಿಗಳು ಅವರ ಜೀವನ ಚರಿತ್ರೆಯ ಮುಂದುವರಿದ ಭಾಗವನ್ನು ತಿಳಿದುಕೊಳ್ಳೋಣ. ಈಗಾಗಲೇ 1 ಮತ್ತು 2ನೇ ಭಾಗದಲ್ಲಿ ಹೇಳಿರುವಂತೆ ವಿಶ್ವಜ್ಞ ಆಚಾರ್ಯರ ಆರೈಕೆಯಲ್ಲಿ ಬೆಳೆದು ಕೆಲವೊಂದಿಷ್ಟು ಲೀಲೆಗಳನ್ನು ತೋರಿಸಿ ಮಂಗಳೂರಿನ ಕಾಳಿಕಾ ದೇವಸ್ಥಾನದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗಳು ಬರುತ್ತಾರೆ ಅನ್ನುವಂತಹ ಮುನ್ಸೂಚನೆಯನ್ನು ನೀಡಿ ಅಲ್ಲಿಯ ಜನರಿಗೆ ವಿಶೇಷವಾದಂತಹ ಒಂದು ಶಕ್ತಿಯನ್ನು, ಲೀಲೆಯನ್ನು ತೋರಿಸಿಕೊಟ್ಟಂಥವರು ಅಯ್ಯ ನಾಗಲಿಂಗ ಮಹಾಸ್ವಾಮಿಗಳು. ಈ ಲೀಲೆಯನ್ನು ತೋರಿಸಿದ ನಂತರ ನೋಡ್ರಿ, ಎಲ್ಲ ವಿಶ್ವಕರ್ಮ ಜನಾಂಗದ ಜನರೆಲ್ಲ ಸೇರಿಕೊಂಡು ಏನು ತೀರ್ಮಾನ ಮಾಡ್ಲಿಕ್ಕತ್ರು ಅಂತಂದ್ರೆ, ಯಾರು ಈ ಬಾಲಕ ಎಲ್ಲಿಂದಲೋ ಬಂದು ಈ ದೇವಸ್ಥಾನದೊಳಗೆ ಸುಬ್ರಹ್ಮಣ್ಯ ಸ್ವಾಮಿಗಳು ಬರ್ತಾರಂತ ಹೇಳಿ ನಮಗೆ ಮೊದಲೇ ತಿಳಿಸಿಕೊಟ್ಟಾರತಂದ್ರೆ ಇವರು ಯಾರಿರ್ಬೋದು ಅನ್ನುವಂತಹ ಪರೀಕ್ಷೆಗೆ ಒಳಪಡಿಸಿ ನೋಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬರ್ತಾರೆ. ಹೀಗಿದ್ದಾಗ ಈ ಬಾಲಕನಲ್ಲಿ ನಿಜವಾದ ಶಕ್ತಿ ಇದೆಯೋ ಅಥವಾ ಎಲ್ಲಿಂದಲೋ ಕೇಳಿ ಬಂದು ಈ ಮಾತನ್ನ ಹೇಳ್ತಾ ಇದ್ದಾನೋ ಹೆಂಗೋ ಅಂಥೇಳಿ ಇವನ ಬ್ರಹ್ಮಚರ್ಯವನ್ನ ನಾವು ಪರೀಕ್ಷೆ ಮಾಡಬೇಕು ಅಂಥೇಳಿ ಅಲ್ಲಿಯ ಜನ ತೀರ್ಮಾನಕ್ಕೆ ಬಂದರು. ಮೂಡುಬಿದ್ರೆ ಮತ್ತು ಮಂಗಳೂರು ಅದೆಲ್ಲ ಆಗಿನ ಸಂದರ್ಭದೊಳಗೆ ಕಾಡು ಮೇಡು ಇದ್ದಂತಹ ಪ್ರದೇಶ, ಅಲ್ಲಲ್ಲಿ ಸ್ವಲ್ಪ ಭಾಗ ಜನವಸತಿ. ಈಗ ಅದು ಮಂಗಳೂರು ಅಂತಂದ್ರೆ ಬೆಂಗಳೂರು ಹೆಂಗೋ ಹಂಗೆ ಮಂಗಳೂರು ಆಗಿಬಿಟ್ಟದ. ಮೊದಲಿನ ಕಾಲಕ್ಕೆ ಸ್ವಲ್ಪ ಅಷ್ಟಕ್ಕಷ್ಟೇ ಇತ್ತು. ಹೀಗಿದ್ದಾಗ ಅಲ್ಲಿ ಜನ ಪರೀಕ್ಷೆಗೆ ಒಳಪಡಿಸ್ಬೇಕು ಅಂಥೇಳಿ ಏನು ಮಾಡಿದ್ರು, ಇವನ ಬ್ರಹ್ಮಚರ್ಯ ಪರೀಕ್ಷೆ ಮಾಡಬೇಕು ಅಂಥೇಳಿ ಅಲ್ಲಿ ಇರುವಂತಹ ಒಬ್ಬ ಮಹಿಳೆಗೆ, ವೇಶ್ಯೆಗೆ ಏನು ಹೇಳ್ತಾರ, ಈ ಬಾಲಕ ಮೂಡುಬಿದ್ರೆಯ ವಿಶ್ವಜ್ಞಾಚಾರ್ಯರ ಮನೆಯಿಂದ ಬಂದವನು, ನಾನು ಸುವರ್ಣ ಕೆಲಸ ಮಾಡೋನು ಹಿಂಗೆಲ್ಲ ಅನ್ಲಾಕತ್ತಾನ. ಮತ್ತು ಇವ ಹೇಳೋದು ನಿಜ ಆಯಿತೋ ಇಲ್ಲೋ, ಮತ್ತು ನೀನೇನು ಮಾಡು, ನಿನ್ನ ಮೋಹದ ಬಲೆಯೊಳಗೆ ಇವನನ್ನು ಬೀಳಿಸಿ ನೋಡು, ಅವಾಗ ಇವನ ನಿಜವಾದ ಬಣ್ಣ ಬಯಲಾಗ್ತೈತಿ. ಇವ್ ಹೇಳೋದು ನಿಜ ಇತ್ತಂದ್ರೆ ಅದು ಗೊತ್ತಾಗ್ತೈತಿ, ಅಥವಾ ಹೇಳೋದು ಸುಳ್ಳಿತ್ತು ಅಂತಂದ್ರೆ ಅದು ನಮಗೆ ಗೊತ್ತಾಗ್ತೈತಿ, ಪರೀಕ್ಷೆ ಮಾಡೋಣ ಅಂಥೇಳಿ ಒಬ್ಬ ಮಹಿಳೆಗೆ ಆ ಕೆಲಸ ಒಪ್ಪಿಸಿದ್ರು. ಅವಳು ಕೂಡ ಇವರೆಲ್ಲ ಹೇಳಿದಂಗೆ ಈ ಯುವಕನನ್ನ ಪರೀಕ್ಷೆ ಮಾಡಬೇಕು ಅಂಥೇಳಿ ಒಬ್ಬ ವ್ಯಕ್ತಿನ ಕಳಿಸ್ಕೊಡ್ತಾಳೆ. ಏನು ಅಂತಂದ್ರೆ ನೋಡ್ರಿ, ಮತ್ತು ನಮ್ಮ ಮನೆಯಲ್ಲಿರೋವಂಥವ್ರಿಗೆ ಬಂಗಾರದ ಆಭರಣಗಳನ್ನು ನೀವು ಮಾಡಿಕೊಡಬೇಕು. ಯಾಕಂದ್ರೆ ಈಗಾಗಲೇ ನೀವು ವಿಶ್ವಜ್ಞ ಆಚಾರ್ಯರ ಜೊತೆ ಇದ್ದವರು, ಅದನ್ನೆಲ್ಲ ಮತ್ತು ನೀವು ಕಲೆಯನ್ನು ನೀವು ಕಲ್ತಾರಂತ, ಮತ್ತು ಇದನ್ನು ನಮಗೆ ತೋರಿಸ್ಕೊಡ್ಬೇಕು, ನಮಗೆ ಆಭರಣಗಳನ್ನು ಮಾಡಿಕೊಡಬೇಕು ಅಂಥೇಳಿ ನಮ್ಮ ಮನೆಯವರು ಆಸೆ ಪಟ್ಟಾರ. ಮತ್ತು ನೀವು ಬಂದು ನಮ್ಮ ಮನೆಗೆ ಬಂದು ಬಂಗಾರ ತೊಗೊಂಡು ಹೋಗಬೇಕು, ಮತ್ತು
ನೀವು ಆಭರಣ ಮಾಡಿಕೊಡ್ಬೇಕು ಅಂಥೇಳಿ ಆ ವ್ಯಕ್ತಿ ಬಂದು ಹೇಳಿದ. ನೋಡ್ರಿ, ಈ ವಿಚಾರ ಆ ಯುವಕನಿಗೆ ಗೊತ್ತಾಗಿತ್ತು, ಅಯ್ಯ ನಾಗಲಿಂಗ ಮಹಾಸ್ವಾಮಿಗಳಿಗೆ ಗೊತ್ತಾಗಿತ್ತು ಹಿಂಗೆಲ್ಲ ನಡಿಲಿಕ್ಕತ್ತದ ಅಂತ ಹೇಳಿ. ಅವಾಗ ಅವ್ರು ಏನಂದ್ರು, ಯಾವ ಮಹಿಳೆಗೆ ಆಭರಣಗಳು ಬೇಕಾಗ್ಯಾವಲ್ಲ ಆಕಿನ ಇಲ್ಲೇ ಕಳಿಸ್ಕೊಡು, ಬಂಗಾರನು ಆಕಿಗೆ ತಗೊಂಡು ಬಾ ಅಂತ ಹೇಳು, ಮತ್ತು ನಾ ಬಂಗಾರ ಎಲ್ಲ ಪರೀಕ್ಷೆ ಮಾಡ್ತೀನಿ, ಅವಳಿಗೆ ಯಾವ್ದು ಅನುಕೂಲ ಆಗ್ತೈತೋ, ಅವಳ ಕೈಗೆ ಎಷ್ಟು ಅಳತಿ ಬೇಕೋ, ಕೊರಳಿಗೆ ಎಷ್ಟು ಅಳತಿ ಬೇಕೋ ಅದನ್ನು ಪರೀಕ್ಷೆ ಮಾಡಿ ನನ್ನ ಆಭರಣ ಬಳೆಗಳು ಸರಗಳನ್ನು ಮಾಡಿಕೊಡ್ತೀನಿ ಅಂತೇಳಿ ಅವ್ರಂದ್ರು. ಅವ ಯಥಾವತ್ತಾಗಿ ಹೋಗಿ ಆ ವಿಷಯ ಏನಿದ್ದ ನೋಡ್ರಿ ಆಕಿ ಹೇಳಿದ. ಅವಾಗ ಆಕೆ ಅಂದ್ಲು, ನಾ ಏನು ಅಲ್ಲಿ ಬರೋದಿಲ್ಲ, ಅವಂಗ ಇಲ್ಲಿ ಬಾ ಅಂತ ಹೇಳು ಅಂದ್ರೆ ನೋಡ್ರಿ, ತನ್ನ ಮೋಹದ ಬಲೆಯೊಳಗೆ ಇವ್ರನ್ನ ಬೆಳೆಸ್ಕೋಬೇಕನ್ನಕ್ಕೇಕಿ. ಆದ್ರೆ ನಾಗಲಿಂಗ ಮಹಾಸ್ವಾಮಿಗಳು ಇದನ್ನು ತಿಳಿದವರು ಅಲ್ಲಿ ಹೋಗಬಾರ್ದು ಅಂತೇಳಿ ಅವರು. ಆದರೂ ಸಾಕಷ್ಟು ಜನರನ್ನ ಕಳಿಸಿ ನಮ್ಮ ಮನೆಗೆ ಬಂದು ಹೋಗು, ನಮ್ಮ ಮನೆಗೆ ಬಂದು ಹೋಗು ಅಂಥೇಳಿ ಭಾಳ ಸರ ಹೇಳಲಿಕ್ಕೆ ಶುರು ಮಾಡಂತಲೇ ನಾಗಲಿಂಗ ಮಹಾಸ್ವಾಮಿಗಳು ಯಾವುದೇ ಚಕಾರ ಎತ್ತದೆ ಆಯ್ತು ಬರ್ತೀನಿ ಅಂಥೇಳಿ ಆಕೆಯ ಮನೆಗೆ ಹೋಗ್ಲಿಕ್ಕೆ ಸಿದ್ಧರಾಗ್ತಾರ. ಆಕೆಯ ಮನೆಗೆ ಹೋದ ನಂತರ ನೋಡ್ರಿ, ಆಕೆ ಮೊದಲಿಗೆ ಕರೆದಳು ಒಳಗೆ, ಬರ್ರಿ ಕೂಡು ಬರ್ರಿ ಒಳಗಂತೇಳಿ. ಒಳಗೆ ಹೋಗಿ ಕುಂತರು. ಆ ಮನೆಯ ವಾತಾವರಣದ ಆ ಶಕ್ತಿ, ಅದು ಏನು ಎನರ್ಜಿ ಇರ್ತೈತೆ, ಆ ಮನೆಯ ವಾತಾವರಣದ ಎನರ್ಜಿ, ಅದರ ಬಗ್ಗೆ ನಾಗಲಿಂಗ ಮಹಾಸ್ವಾಮಿಗಳಿಗೆ ಅದು ತಿಳಿತಾ ಇತ್ತು, ಈ ಮನೆಯ ವಾತಾವರಣ ಹಿಂಗೆ ಐತಿ ಅಂಥೇಳಿ. ಆವಾಗ ಏನೂ ಮಾತಾಡಲಿಲ್ಲ ಇವರು, ನಾಗಲಿಂಗ ಮಹಾಸ್ವಾಮಿಗಳು ಏನೂ ಮಾತಾಡಲಿಲ್ಲ. ಆವಾಗ ಮಹಿಳೆ ನೋಡ್ರಿ ಆಭರಣ ತಂದಳು. ತಂದ ಏನು ಮಾಡ್ತಾಳ ಅಂತಂದ್ರೆ, ನೋಡ್ರಿ ಇವ ನನ್ನ ಕೈಗೆ ಮುಟ್ಟಿ ನೋಡ್ರಿ, ಇದನ್ನ ಈ ಕೈಗೆ ತಕ್ಕಂತೆ ನೀವು ಬಳೆ ಮಾಡಿಕೊಡ್ರಿ, ಆಮೇಲೆ ನನ್ನ ಕೊರಳನ್ನ ನೋಡ್ರಿ ಅಂಥೇಳಿ ತನ್ನ ಏನು ಸೆರಗ ಏನು ಹಾಕೊಂಡಿರ್ತಾಳ ಹೆಗಲ ಮ್ಯಾಗ, ಆ ಸೆರಗವನ್ನು ಸರಿಸಿ, ಇದು ನನ್ನ ಕೊರಳ ನೋಡ್ರಿ, ಈ ಕೊರಳಿಗೆ ತಕ್ಕಂತ ಸರವನ್ನ ನೀವು ಮಾಡಿಕೊಡ್ಬೇಕು ಅಂಥೇಳಿ ಹಿಂಗೆಲ್ಲ ಅನ್ಲಿಕ್ಕತ್ತವ. ಆಯ್ತಮ್ಮ ಮಾಡಿಕೊಡ್ತೇನೆ ಸರಿ ಆಗಲಿ ಅಂಥೇಳಿ ಆ ಅಯ್ಯ ನಾಗಲಿಂಗ ಮಹಾಸ್ವಾಮಿಗಳ ಹೇಳ್ರು. ಆಯ್ತು ಅಂಥೇಳಿ ಇಷ್ಟೆಲ್ಲ ಬಂಗಾರ ತಗೊಂಡು ಅದನ್ನೆಲ್ಲ ಪರೀಕ್ಷೆ ಮಾಡಿ ಅಷ್ಟು ಏನು ಅಂಥೇಳಿ ಎಲ್ಲ ನೋಡ್ಲಿಕ್ಕತ್ತಿದ್ರು. ಅವಾಗ ಮಹಿಳೆ ತನ್ನ ವರಸೆಯನ್ನ ತೋರಿಸ್ಲಿಕ್ಕೆ ಶುರು ಮಾಡಿದ್ಳು. ನೀವು ಅಂದ್ರೆ ನನಗೆ ಬಹಳ ಇಷ್ಟ ಆಗ್ಯದ, ನಾನು ನಿಮಗೆ ಎಲ್ಲ ರೀತಿಯ ಸುಖವನ್ನ ಕೊಡ್ತೀನಿ, ನೀವು ನನಗೆ ಬೇಕು ಅಂಥೇಳಿ ಒಂದು ಮಾತು ಹೇಳಿದ್ರು. ಅವಾಗ ಅಯ್ಯ ನಾಗಲಿಂಗ ಮಹಾಸ್ವಾಮಿಗಳು ಅಂದ್ರು, ನೋಡ್ರಿ, ನಾನು ನಿನಗೆ ಬೇಕು ಅಂತಂದ್ರೆ, ಆದ್ರೆ ನಾನು ನಿನ್ನ ಹತ್ತಿರ ಬಂದ್ರೆ ಇದರಿಂದ ನಿನಗೆ ಸುಖ ಆಗುವುದಿಲ್ಲ, ಬದಲಾಗಿ ನನ್ನಿಂದ ನಿನಗೆ ಬಹಳ ತೊಂದರೆ ಆಗತೈತಿ ಅಂತ ಹೇಳಿ ಅಂದ್ರವ್ರು. ಇವಳಿಗೆ ಹಲವಾರು ಪುರುಷರಿಂದ ಅದೆಲ್ಲವನ್ನ ಅನುಭವಿಸಿದ ಇವನಿಂದ ಏನು ತೊಂದರೆ ಅಂಥೇಳಿ ಅದು ಆಕಿಗೆ ಗೊತ್ತಾಗಲಿಲ್ಲ. ಅವಳು ಅಂದಳು, ನನಗೆ ಯಾವ ತೊಂದರೆನೂ ಆಗುವುದಿಲ್ಲ, ನೀವು ನನಗೆ ಬೇಕು ಅಂತ. ಅವಾಗ ನೋಡು, ವಿಚಾರ ಮಾಡು, ಈ ಥರ ಮಾತಾಡಕ್ ಹೋಗ್ಬೇಡ, ಎಲ್ಲರಂತ ನಾನು ಅಲ್ಲ, ಮತ್ತು ನಾನು ಯಾರೆಂಬುದನ್ನ ನೀನು ಇನ್ನೂ ಸರಿಯಾಗಿ ತಿಳಿದಿಲ್ಲ ಅಂತ ಹೇಳಿದ್ರು. ಆದರೂ ಇವಳು ಹಠಕ್ಕೆ ಬಿದ್ದಂಗೆ ಮಾತಾಡ್ಲಿಕ್ಕೆ ಶುರು ಮಾಡಿಳು. ಅವಾಗ ಅಯ್ಯ ನಾಗಲಿಂಗ ಮಹಾಸ್ವಾಮಿಗಳು, ನಾನು ಯಾರೆಂಬುದನ್ನ ನೀನು ತಿಳ್ಕೋಬೇಕಾದ್ರೆ ಸ್ವಲ್ಪ ಹೊರಗೆ ಬಾ ಅಂತ ಕರೆದು ಮನೆಯಿಂದ ಹೊರಗೆ ಬಂದಳಕ್ಕೆ ಹೆಣ್ಮಗಳು. ಅವಾಗ ನಾಗಲಿಂಗ ಮಹಾಸ್ವಾಮಿಗಳು ನೋಡ್ರಿ, ಅಯ್ಯ ನಾಗಲಿಂಗ ಮಹಾಸ್ವಾಮಿಗಳು ಅಲ್ಲೇ ಹೊರಗೆ ಒಂದು ವೃಕ್ಷ ಇತ್ತು, ವೃಕ್ಷದ ಹತ್ತಿರ ಹೋಗಿ ಅಲ್ಲಿ ಆ ವೃಕ್ಷದ ಬುಡಕ್ಕೆ ಮೂತ್ರ ವಿಸರ್ಜನೆಯನ್ನ ಮಾಡಿದ್ರು. ವೃಕ್ಷದ ಬುಡಕ್ಕೆ ಮೂತ್ರ ವಿಸರ್ಜನೆ ಮಾಡಿದ ಅದೇನು ಕ್ಷಣ ಇತ್ತು, ಆ ತತ್ತ ಕ್ಷಣದೊಳಗೆ ಹಚ್ಚ ಹಸರಾಗಿರುವಂತಹ ಮರ ಒಣಗಲಿಕ್ಕೆ ಶುರು ಮಾಡಿತು. ಹೆಂಗ ಒಣಗಿತು ಅಂತಂದ್ರೆ, ಕ್ಷಣ ಮಾತ್ರದಲ್ಲಿ ಮರದ ಎಲ್ಲಾ ಎಲೆಗಳೆಲ್ಲ ಉದುರಿ ಬೀಳಕ್ ಶುರು ಆಯ್ತು. ಎಷ್ಟೋ ವರ್ಷಗಳ ಹಿಂದನೆ ಮರ ಒಣಗಿ ಹೋಗಿತ್ತು ಅನ್ನುವಂಗ ಗೋಚಾರ ಆಗ್ಲಿಕ್ಕೆ ಶುರು ಆಯ್ತು, ಕೇವಲ ಮೂತ್ರ ವಿಸರ್ಜನೆ ಮಾಡಿದ ತತ್ಕ್ಷಣದಲ್ಲಿ.
ಈ ಸನ್ನಿವೇಶವನ್ನ ಏನು ನೋಡ್ತಾಳ ಆ ಹೆಣ್ಮಗಳು, ಅವಳಿಗೆ ಅರಿವಾಯಿತು, ಓಹೋ, ಈ ಪುರುಷ ಸಾಮಾನ್ಯ ಪುರುಷ ಅಲ್ಲ, ದೈವಿ ಸಂಭೂತನಾದಂತಹ ಈ ಪುರುಷನಿಗೆ ನಾನು ಪರೀಕ್ಷೆ ಮಾಡುವುದು ಮೂರ್ಖತನ ಆಯಿತು, ಜನರ ಮಾತು ಕೇಳಿ ನಾನು ಈ ರೀತಿ ಮಾಡಬಾರ್ದಾಗಿತ್ತು ಅಂಥೇಳಿ ತನ್ನ ತಪ್ಪಿನ ಅರಿವಾಗಿ ಅಯ್ಯ ನಾಗಲಿಂಗ ಮಹಾಸ್ವಾಮಿಗಳಿಗೆ ಒಳಗೆ ಕರೆದು ಹೇಳ್ತಾಳೆ, ನಂದ ತಪ್ಪಾಯಿತು, ನನ್ನನ್ನು ಕ್ಷಮಿಸಿಬಿಡ್ರಿ ಅಂಥೇಳಿ ಅವರ ಪಾದದ ಮ್ಯಾಗ ಎರಿಗಳು ನಮಸ್ಕಾರ ಮಾಡಿ ಅಂಗಲಾಚಿ ಬಿಡ್ಕೊಂಡ್ಲು, ನನ್ನ ತಪ್ಪನ್ನು ಕ್ಷಮಿಸ್ಬೇಕು, ನೀವು ಇಂತಹ ದೈವಿ ಪುರುಷರು ಅಂತಂದ ನನಗೆ ತಿಳಿದಿರಲಿಲ್ಲ ಅಂಥೇಳಿ ಬೇಡ್ಕೊಂಡಾಗ, ತಿಳಿಯದೆ ಮಾಡಿರುವ ತಪ್ಪಲ್ಲ, ಆದ್ರೆ ನೀನು ತಿಳಿದು ಕೆಲವೊಂದಿಷ್ಟು ತಪ್ಪುಗಳನ್ನು ಮಾಡ್ತಾ ಇದ್ದಿ, ಆ ತಪ್ಪುಗಳನ್ನು ಮಾಡದೆ ಸರಿಯಾದ ದಾರಿಯಲ್ಲಿ ಬದುಕು ಅಂಥೇಳಿ ಅವಳಿಗೆ ಆಶೀರ್ವಾದ ಮಾಡಿ ಆ ಮನೆಯಿಂದ ಹೊರಗೆ ನಡೆದ್ರು ಅಯ್ಯ ನಾಗಲಿಂಗ ಮಹಾಸ್ವಾಮಿಗಳು. ಇದೇ ರೀತಿ ನಾಗಲಿಂಗ ಮಹಾಸ್ವಾಮಿಗಳು ಲೀಲೆಯನ್ನ ತೋರಿಸ್ತಾ ಆ ಮಂಗಳೂರಿನ ಕಾಳಿಕಾ ದೇವಸ್ಥಾನ ಮತ್ತು ಮೂಡುಬಿದಿರೆಯಲ್ಲಿ ಅಲ್ಲಿಯೂ ಒಂದು ಕಾಳಿಕಾ ದೇವಸ್ಥಾನ ಇದೆ ಅಂತ ನಾನು ಹೇಳಿದ್ದೀನಿ. ಅಲ್ಲಿಯೂ ಕೂಡ ನಾಗಲಿಂಗ ಮಹಾಸ್ವಾಮಿಗಳ ಪೂಜೆ ನೆರವೇರ್ತದೆ. ಮಂಗಳೂರಿನಲ್ಲೂ ಕೂಡ ಪೂಜೆ ಅವ್ರದ್ದು ನೆರವೇರ್ತದೆ. ಹಲವಾರು ಕಡೆ ಪ್ರದೇಶಗಳಲ್ಲಿ ಅವರು ತಮ್ಮ ಲೀಲೆಗಳನ್ನು ತೋರಿಸ್ಯಾರ ಆ ಭಾಗದೊಳಗೆ. ಹೀಗಿದ್ದಾಗ ಆ ಮಂಗಳೂರಿನ ದೇವಸ್ಥಾನದಲ್ಲಿ ಎಲ್ಲ ಸಮಾಜ ಬಾಂಧವರನ್ನ ಕರೆಸಿದ್ರು, ಎಲ್ಲರೂ ನೀವು ಬರ್ರಿ ಅಂತ ಹೇಳಿ. ಅವಾಗ ಈ ವಿಚಾರ ನೋಡ್ರಿ ಆ ಊರಿನ ಜನಕ್ಕೆ ಎಲ್ಲ ಗೊತ್ತಾಗಿತ್ತು, ಓಹೋ, ನಾವು ಈ ಯುವಕನನ್ನ ಪರೀಕ್ಷೆ ಮಾಡಲು ಹೋಗಿ ಬಹಳ ತಪ್ಪಿಗೆ ಗುರಿಯಾಗಿದ್ದೇವೆ, ಬಹಳ ದೊಡ್ಡ ತಪ್ಪಿಗೆ ಗುರಿಯಾಗಿದ್ದೇವೆ, ನಾವು ಈ ರೀತಿ ಮಾಡಬಾರ್ದಾಗಿತ್ತು, ಮಾಡಿದೀವು, ಇರ್ಲಿ, ಈಗಾಗದ್ರು ಏನು ಸಮಯ ಮಿಂಚಿಲ್ಲ, ಯತಿಗಳು ಗುರುಗಳು ನಮಗೆ ಬಾ ಅಂತ ಹೇಳ್ಯಾರ, ಅವರಿಗೆ ಹತ್ತಿಗೆ ಹೋಗಿ ನಾವು ಕ್ಷಮಾಪಣಾ ಕೇಳೋಣ ಅಂತೇಳಿ ಎಲ್ಲ ಸಮಾಜದ ಕುಲಬಾಂಧವರು ಅಲ್ಲಿ ಬಂದ ಸೇರ್ತಾರೆ. ಎಲ್ಲರೂ ಅಲ್ಲಿ ಸೇರಿದ ನಂತರ ನೋಡ್ರಿ ಅಯ್ಯ ನಾಗಲಿಂಗ ಮಹಾಸ್ವಾಮಿಗಳು ಅಂದ್ರು, ನೋಡ್ರಿ, ಈಗಾಗಲೇ ನೀವು ತಪ್ಪನ್ನ ಮಾಡಿದಿರಿ, ನನ್ನ ಬಗ್ಗೆ ನೀವು ಸರಿಯಾಗಿ ತಿಳಿದುಕೊಳ್ಳಿಲ್ಲ, ಅದರ ಬದಲಾಗಿ ನನ್ನ ಪರೀಕ್ಷೆಗೆ ನೀವು ಮುಂದಾದ್ರಿ. ಅದಕ್ಕೆ ಈ ಮುಂದಿನ ಬರುವಂತಹ ದಿನಮಾನಗಳಲ್ಲಿ ನಿಮ್ಮಲ್ಲಿ ಸಮಸ್ಯೆಗಳ ಉಂಟಾತಾವ, ಸಮಾಜದಲ್ಲಿ ಹಲವಾರು ಸಮಸ್ಯೆಗಳು ಉಂಟಾತಾವ, ಇದರಿಂದ ಪರಸ್ಪರ ವೈಷಮ್ಯಗಳು ಉಂಟಾತಾವ, ಜಗಳಗಳಾತಾವ. ಹಿಂಗೆಲ್ಲ ಆಗಬಾರ್ದು ಅಂತಂದ್ರೆ ನಾನು ಒಂದು ಕೆಲಸಕ್ಕೆ ನಿಮಗೆ ಹೇಳ್ತೀನಿ, ಅದರ ರೀತಿ ನಾನು ನಡ್ಕೊಂತೀನಿ, ನಾನು ಹೇಳಿದಾಗೆ ನೀವು ಕೂಡ ನಡ್ಕೊಂಡ್ರಿ ಅಂತಂದ್ರೆ ನಿಮಗೆ ಆ ಸಮಸ್ಯೆಗಳು ಬರುವುದಿಲ್ಲ ಅಂಥೇಳಿ ಹೇಳಿದರು. ಅವಾಗ ಅಲ್ಲಿರುವಂತಹ ಏನು ಜನ ಇದ್ರು ಅವರೆಲ್ಲ ಅಂದರು, ಆಗಲಿ ಗುರುಗಳೇ, ಮತ್ತು ನೀವು ಹೆಂಗೆ ಹೇಳ್ತೀರಿ ನಾವು ಹಂಗೆ ಕೇಳ್ತೀವಿ, ಇನ್ನು ನಾವು ನಿಮ್ಮನ್ನು ಪರೀಕ್ಷೆ ಮಾಡಲು ಹೋಗೋದಿಲ್ಲ, ನಮ್ದು ತಪ್ಪಾಯಿತು, ಕ್ಷಮಾ ಮಾಡ್ರಿ ಅಂಥೇಳಿ ಅಲ್ಲಿ ಜನ ಬೇಡ್ಕೊಂಡ್ರು. ಆಗಲಿ, ಏನು ತೊಂದರೆ ಇಲ್ಲ, ಮತ್ತು ನಾನು ಏನು ಮಾಡ್ತೀನಿ ಅಂತಂದ್ರೆ ನಿಮ್ಗೆಲ್ಲರೂ ಒಳ್ಳೇದಾಗಲಿ ಅಂಥೇಳಿ ನಾನು ಒಂದು ವ್ರತ ಮಾಡ್ತೀನಿ. 3 ದಿನಗಳ ಕಾಲ ವಜ್ರ ಕಾಯವನ್ನು ನಾನು ತರಲಿಕ್ಕೆ ಹೋಗ್ತೀನಿ. ಈ ಶರೀರವನ್ನ ಬಿಟ್ಟು ನಾನು ಆತ್ಮಸ್ವರೂಪದಲ್ಲಿ ಹೋಗ್ತೀನಿ. ನೀವು 3 ದಿನಗಳ ಕಾಲ ಈ ನನ್ನ ದೇಹವನ್ನ ಇಲ್ಲೇ ಇಟ್ಟು ನನ್ನನ್ನು ಯಾರೂ ಮುಟ್ಟಕೂಡದು. ಅದಲ್ಲದೆ ನನ್ನ ಹತ್ತಿರ ನೀವು ನಂದಾದೀಪವನ್ನ ಹಚ್ಚಿಡಬೇಕು. ಈ ಹಚ್ಚಿದ ನಂದಾದೀಪಗಳು ನಾನಾಗೆ ಆ ಶರೀರದಲ್ಲಿ ಪ್ರವೇಶ ಆಗುವವರೆಗೂ ಆ ನಂದಾದೀಪಗಳು ಆರಬಾರದು ಅಂಥೇಳಿ ಆಜ್ಞೆ ಮಾಡಿದ್ರು. ಆಯಿತು, ಹಾಗೆ ಆಗಲಿ, ನಾವು ಯಾರೂ ಈ ನಿಮ್ಮ ಶರೀರವನ್ನ ನಾವು ಮುಟ್ಟೋದಿಲ್ಲ, ನಂದಾದೀಪಗಳನ್ನ ಆರುವಂತೆ ನಾವು ಮಾಡುವುದಿಲ್ಲ, ಅದರ ಕಾಳಜಿಯನ್ನ ಮಾಡ್ತೀವಿ ಅಂತೇಳಿ ಹೇಳಿದರು. ಇದಿಷ್ಟೇ ಅಲ್ಲ, ನಾನು ವಜ್ರಕಾಯವನ್ನ ತರಲಿಕ್ಕೆ ಹೋದಾಗ ನೀವು 3 ದಿನಗಳ ಕಾಲ ಶಿವಧ್ಯಾನವನ್ನ ಮಾಡ್ತಿರಬೇಕು, ಯಾರೂ ಶಿವಧ್ಯಾನವನ್ನ ನಿಲ್ಲಿಸತಕ್ಕದ್ದಲ್ಲ ಅಂಥೇಳಿ ಆಜ್ಞೆ ಮಾಡಿದರು. ಸರಿ, ಆಗಲಿ, ಹಂಗೆ ಆಗಲಿ ಅಂಥೇಳಿ ಎಲ್ಲ ಜನ ಒಪ್ಕೊಂಡ್ರು. ಒಪ್ಕೊಂಡು ಕೂಡಲೇ ಅದೇ ದಿವಸ ನೋಡ್ರಿ ಆ ಎಲ್ಲ ಪ್ರದೇಶದಲ್ಲಿ ಈ ವಿಷಯ ಗೊತ್ತಾಯ್ತು, ಜನ ಎಲ್ಲ ಸೇರಿದ್ರು.
ಒಂದು ದೊಡ್ಡದಾದಂತಹ 2 ನಂದಾದೀಪಗಳನ್ನು ತಂದು ಅದರಲ್ಲಿ ಬತ್ತಿಯನ್ನ ಪೋಣಿಸಿ ಎಣ್ಣೆಯನ್ನು ಹಾಕಿಟ್ರು. ಆಮೇಲೆ ಭಜನೆ ಕಾರ್ಯಕ್ಕೆ ಸಿದ್ಧರಾದ್ರು ಎಲ್ಲರೂ. ತಬಲ, ಪೇಟೆ ಅವು ಇವು ಎಲ್ಲ ತಂದಿಟ್ಕೊಂಡ್ರು ಸಿದ್ಧರಾದ್ರು. ಮರುದಿವಸ ನೋಡ್ರಿ, ಬ್ರಾಹ್ಮಿ ಮುಹೂರ್ತದಲ್ಲೇ ಎಲ್ಲ ಸ್ನಾನ ಸಂಧ್ಯಾ ವಂದನೆಗಳನ್ನ ಮುಗಿಸ್ಕೊಂಡು ಬಂದು ಅಯ್ಯ ನಾಗಲಿಂಗ ಮಹಾಸ್ವಾಮಿಗಳು ಅಲ್ಲೇ ಇರುವಂತಹ ದೇವಿ ಗುಡಿಯ ಪಕ್ಕದಲ್ಲೇ ಧ್ಯಾನಾಸಕ್ತರಾಗಿ ಕುಳಿತವ್ರ ಗತೆ ಕುಂತುಬಿಟ್ರು. ಧ್ಯಾನಾಸಕ್ತರಾಗಿ ಕುಳಿತುಕೊಂಡ ಒಂದು ಸ್ವಲ್ಪ ಸಮಯ ಹೊತ್ತಾಗಿತ್ತು. ಹೊತ್ತಾದ ಕೂಡಲೇ ಏನೋ ಅವರ ದೇಹದಲ್ಲಿ ಒಂದು ಚೈತನ್ಯದ ಜ್ಯೋತಿ ಜನರಿಗೆ ಕಾಣಿಸಿದಂಗಾಯ್ತು. ಆ ಕ್ಷಣದಲ್ಲಿ ಅಯ್ಯ ನಾಗಲಿಂಗ ಮಹಾಸ್ವಾಮಿಗಳು ಆ ಜ್ಯೋತಿ ಗೋಚಾರ ಆಗದ್ದು ಶುರು ಆದ ತಕ್ಷಣವೇ ಅವರು ಶವಾಸನವನ್ನ ಹಾಕಿ ಒಂದು ರೇಷ್ಮೆ ಬಟ್ಟೆಯನ್ನ ಹೊದ್ದುಕೊಂಡು ಮಲ್ಕೊಂಡು ಬಿಟ್ರು. ಮಲ್ಕೊಂಡ ಕೂಡ್ಲೇನ 2 ನಂದಾದೀಪಗಳು ಅದನ್ನ ಜನ ಹಚ್ಚಿ ಭಜನೆಯನ್ನ ಶುರು ಮಾಡಿಬಿಟ್ರು. ಭಜನೆ ಶುರುವಾಯಿತು. ಎಲ್ಲ ಭಕ್ತಾದಿಗಳು ಬಂದು ಭಜನಾ ಕಾರ್ಯದಲ್ಲೇ ತೊಡಗಿಬಿಟ್ರು. ಯಾಕಂತಂದ್ರ ಕಲಿಯುಗದಲ್ಲಿ ಭಗವನ್ನಾಮ ಕೀರ್ತನೆ ಶ್ರೇಷ್ಠವೆಂದು ಶ್ರೀಕೃಷ್ಣನು ಅವನು ಈಗಾಗಲೇ ಹೇಳಿ ಹೋಗಿದ್ದ. ಕಲಿಯುಗದೊಳಗೆ ನೀವು ಕೀರ್ತನೆಯನ್ನ ಮಾಡಿ ಭಜನೆಯನ್ನ ಮಾಡಿ ನೀವು ಪಾಪ ಕರ್ಮಗಳನ್ನ ಕಳ್ಕೋಬಹುದು ಅಂತ ಹೇಳಿ ಈ ಮಹಾಭಾರತದಲ್ಲಿ ಅದು ಉಲ್ಲೇಖ ಅದ. ಹಾಗಾಗಿ ಭಜನೆ ಕೀರ್ತನೆಗಳು ಏನು ಶುರುವಾಯಿತು, ಆ ಶವದ ಪಕ್ಕದಲ್ಲಿ, ಆ ದೇಹದ ಪಕ್ಕದಲ್ಲಿ ನಂದಾದೀಪಗಳು ಉರಿತಾ ಇದ್ದಾವೆ. ಅಯ್ಯ ನಾಗಲಿಂಗ ಮಹಾಸ್ವಾಮಿಗಳ ದೇಹ ಅಲ್ಲಿ ಶವಾಸನದಲ್ಲಿ ಅವರು ಮಲ್ಕೊಂಡು ಬಿಟ್ಟಿದ್ರು. 3 ದಿನಗಳ ಕಾಲ ಶವದ ರೂಪದಲ್ಲಿ, ಆತ್ಮವೇ ಇಲ್ಲ ಅಲ್ಲಿ, ಶವದ ರೂಪ, ಕೇವಲ ದೇಹ ಮಾತ್ರ. ಭಜನೆ ಕೀರ್ತನೆಗಳ ನಡಿಲಕತ್ತು. 1 ದಿವಸ ಕಳೀತು, 2 ದಿವಸ ಕಳೀತು, 3ನೇ ದಿವಸ ಬಂದಿತ್ತು. ಆ ಸಂದರ್ಭದಲ್ಲಿ ನಂದಾದೀಪ ಏನ್ ಹಚ್ಚಿಟ್ಟಿದ್ರು ಅದರೊಳಗಿನ ಎಣ್ಣೆ ಆಗಿತ್ತು. ಎಣ್ಣೆ ತರ್ಲಿಕ್ಕೆ ಒಬ್ಬ ಬಾಲಕನನ್ನ ನೋಡ್ರೆ ಕೊಟ್ಟು ಕಳಿಸ್ತಾರೆ ಜನ. ಹೋಗಪ್ಪ, ಮತ್ತ ನೀನು ಹೋಗಿ ಅಲ್ಲೇ ಪಕ್ಕದಲ್ಲಿ ಇರುವಂತ ಅಂಗಡಿಗೆ ಹೋಗು, ಎಣ್ಣೆ ತಗೊಂಡು ಬರೋಗು ಅಂತ ಹೇಳಿ. ಅವಾಗ ಪಕ್ಕದಲ್ಲಿರುವಂತಹ ಒಂದು ಅಂಗಡಿಗೆ ಬಾಲಕ ಓಡ್ಕೊಂತ ಹೋಗಿ ಎಣ್ಣೆ ತರ್ಲಿಕ್ಕೆ ಹೋದ. ಎಣ್ಣೆ ತರ್ಲಿಕ್ಕೆ ಹೋದಾಗ, ನನಗೆ ಅರ್ಜೆಂಟಾಗಿ ಎಣ್ಣೆ ಬೇಕಾಗೈತಿ, ಭಾಳ ಲಘು ಬೇಕಾಗೈತಿ, ಬೇಗನೆ ಕೊಡ್ರಿ ನೀವು ಅಂತ ಹೇಳಿ. ಯಾಕೆ ಇಷ್ಟು ಅರ್ಜೆಂಟ್ ಯಾಕೆ ಮಾಡಾಕತ್ತೀಪ, ಮತ್ತೆ ಏನದು, ಯಾಕೆ ಬೇಕಾಗೈತಿ ನಿನಗೆ? ಇಲ್ಲ, ಅಲ್ಲಿ ಅಯ್ಯ ನಾಗಲಿಂಗ ಮಹಾಸ್ವಾಮಿಗಳು 3 ದಿವಸ ಆಯ್ತು ಅವರು ನಂದಾದೀಪ ಆರಬಾರ್ದಂತ ಹೇಳ್ಯಾರ, ದೇಹವನ್ನ ಬಿಟ್ಟು ಹೋಗ್ಯಾರ. ಅವರು 3 ದಿವಸ ಆದ ನಂತರ ಬರ್ತಾನೆ ಅಂದಾರ ಅಂತ ಹೇಳಿ ಬಾಲಕ ನೋಡ್ರಿ, ನಿಷ್ಕಲ್ಮಶವಾದ ಬಾಲಕ ಎಲ್ಲವನ್ನ ದಡ 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 ಹೇಳಿಬಿಟ್ಟ ಅಂಗಡಿಯವನ ಮುಂದೆ. ಅಂಗಡಿಯವನೇನೋ ಎಣ್ಣೆ ಕೊಟ್ಟ, ಆದ್ರ ನೋಡ್ರಿ ಈ ವಿಷಯವನ್ನ ಹೋಗಿ ಆ ಭಾಗದೊಳಗೆ ಇರುವಂತಹ ಬ್ರಿಟಿಷ್ ಅಧಿಕಾರಿಗೆ ಹೋಗಿ ಹೇಳಿದ. ನೋಡ್ರಿ, ಇದೇ ರೀತಿ ವೃತ್ತಾಂತ ಶಿರಡಿ ಸಾಯಿಬಾಬಾರವರ ಚರಿತೆಯಲ್ಲೂ ಕೂಡ ಆಗಿದೆ. ಅಲ್ಲಿ ಕೂಡ ಅವರು ಒಬ್ಬ ಭಕ್ತನ ನೆರವಿಗಾಗಿ ಆ ಭಕ್ತನನ್ನ ಶಿರಡಿಗೆ ಕರ್ಕೊಂಡು ಬರ್ಲಿಕ್ಕೆ ತಾವೇ ಆತ್ಮ ರೂಪದಲ್ಲಿ ಹೋಗಿರ್ತಾರ. ಅಲ್ಲಿ ಕೀರ್ತನೆ ಭಜನೆಗಳು ಆಗಿರ್ತಾವ. 3 ದಿವಸ ಅಲ್ಲಿ ಕೂಡ ಅವ್ರ ದೇಹವನ್ನ ಬಿಟ್ಟು ಹೋಗಿರ್ತಾರೆ. ಇದು ನಿಮಗೆ ಗೊತ್ತಿರಬಹುದು, ಅವರ ಜೀವನ ಚರಿತ್ರದಲ್ಲೂ ಕೂಡ ಹಿಂಗೆ ಆಗಿದೆ. ಸೇಮ್ ಅದೇ ರೀತಿ ಅಯ್ಯ ನಾಗಲಿಂಗ ಮಹಾಸ್ವಾಮಿಗಳ ಜೀವನ ವೃತ್ತಾಂತದಲ್ಲೂ ಆಗಿದೆ. ಅಧಿಕಾರಿ ಬಂದ ನಂತರ ನೋಡ್ರಿ, ಆ ಭಾಗದೊಳಗೆ ಜೈನರ ಕಾಶಿ ಅಂತ ಹೇಳಿ, ನಾವು ಮೂಡಬಿದ್ರೆ ಮಂಗಳೂರು ಭಾಗದೊಳಗೆಲ್ಲ ಜೈನರ ಕಾಶಿ ಅಂತ ಕರಿತೀವಿ. ಅಲ್ಲಿ ದೊಡ್ಡದಾದಂತಹ ಬಸದಿ, ಬಹಳ ಒಳ್ಳೆಯ ಬಸದಿ ನೋಡ್ಬೋದು ನೀವು. ಮೂಡಬಿದ್ರೆ ಒಳಗೆ ಅದನ್ನ 1000 ಕಂಬಗಳ ಬಸದಿ ಅಂತ ಹೇಳಿ ಕರೀತಾರ. 1000 ಕಂಬಗಳ ಬಸದಿ, ಬಹಳ ದೊಡ್ಡ ಬಸದಿ. ಜೈನರದು ಸಂಖ್ಯೆ ಜಾಸ್ತಿ ಇತ್ತು ಆ ಭಾಗದಲ್ಲಿ. ಹೀಗಿದ್ದಾಗ ಅಧಿಕಾರಿ ಬಂದವನೇ ಏನ್ ಮಾಡಿದ, ಯಾರು ಇಷ್ಟು ಗದ್ದಲಗಳನ್ನ ಮಾಡ್ಕೊಂತ ಕುಂತಾರಲ್ಲ, ಯಾರು ನೀವು, ಏನ್ ಇದೆಲ್ಲ ನಡೀತಾಕತ್ತೈತಿ ಇಲ್ಲಿ ಅಂತ ಹೇಳಿ ಮಾತಾಡ್ಲಿಕ್ಕೆ ಶುರು ಮಾಡಿ. ಜನರೆಲ್ಲ ಅಂದ್ರು, ನಾಗಲಿಂಗ ಮಹಾಸ್ವಾಮಿಗಳು ವಜ್ರ ಕಾಯವನ್ನ ತಗೊಂಡ್ಬರ್ತೀನಿ ಅಂತ ಹೇಳ್ಯಾರ. ಅದಕ್ಕೆ 3 ದಿನಗಳ ಕಾಲ ಈ ಶರೀರವನ್ನ ಮುಟ್ಟಬಾರದು, ಮತ್ತ ನನ್ನ ಯಾರು ಎಬ್ಬಿಸಬಾರದು, ನಂದಾದೀಪಗಳು ಆರಬಾರದು ಅಂತ ಹೇಳ್ಯಾರ ಅಂತ ಹೇಳಿದ್ರು.
ಆ ವಿಷಯವನ್ನು ಕೇಳಿ ಅಧಿಕಾರಿ ಅಂದ, ಇದೆಲ್ಲ ಸಾಧ್ಯ ಇಲ್ಲ, ಹಿಂಗೆಲ್ಲ 3 ದಿವಸಗಳ ಕಾಲ ನೀವು ನಿರಂತರವಾಗಿ ರಾತ್ರಿ ಹಗಲು ಅನ್ನದೆ ಭಜನೆ ಕಾರ್ಯಗಳನ್ನ ಮಾಡ್ಕೊಂತ ಕುಂತರಿ, ಇದರಿಂದ ಇನ್ನುಳಿದ ಸಮಾಜಗಳದಾವ ಇಲ್ಲಿ, ಅವರ ಪ್ರಾರ್ಥನೆಗಳಿಗೆ ತೊಂದರೆ ಆಗ್ತಾ ಇದೆ. ಇನ್ನುಳಿದ ಸಮಾಜಗಳು ಅವರು ಕೂಡ ಭಕ್ತಿಯನ್ನ ಮಾಡೋರಿದ್ದಾರೆ, ಅವರ ಪ್ರಾರ್ಥನೆಗಳಿಗೆ ನಿಮ್ಮದು ತೊಂದರೆ ಆಗ್ತಾ ಇದೆ, ಇದನ್ನೆಲ್ಲ ಇಲ್ಲೇ ಬಂದ್ ಮಾಡ್ರಿ ಅಂತ ಹೇಳಿ ಅಧಿಕಾರಿ ಅಂದ. ಅವಾಗ ಇವ್ರು ಕೇಳಿಲ್ಲ, ಯಾಕಂದ್ರೆ ನಾಗಲಿಂಗ ಮಹಾಸ್ವಾಮಿಗಳು ಹೇಳಿದ್ರು ಬ್ಯಾಡ ಅಂತ ಹೇಳಿ. ಇವ್ರು ಕೇಳಿಲ್ಲ. ಹೀಗಾಗಿ ಅಧಿಕಾರಿನ ಏನ್ ಮಾಡಿದ ಅಂತಂದ್ರೆ ಆ ದೇಹವನ್ನ ಮುಟ್ಟಿ ಅದನ್ನ ಎಬಸ್ಲಿಕ್ಕೆ ನೋಡಿದ. ಅದು ಶವದ ರೀತಿಯಲ್ಲಿ ಇತ್ತು, ಮತ್ತೆ ಹೆಂಗ್ ಹೇಳಲಿಕ್ಕೆ ಸಾಧ್ಯದ? ಎಳ್ಳಿಲ್ಲ. ಅವರ ಜನರನ್ನ ಕರ್ಕೊಂಡು ಬಂದಿದ್ರು ಅಧಿಕಾರಿಗಳು. ತಗೊಂಡು ಹೋಗ್ರಿ, ಇದನ್ನ ಎತ್ತರ, ಇದನ್ನ ಶವ ಇಲ್ಲಿ, ಅದನ್ನ ತಗೊಂಡು ಹೋಗ್ರಿ ಅಂತ ಹೇಳಿ. ಅವಾಗ ಶವವನ್ನ ಎತ್ಕೊಂಡ್ರು. ಆ ಜನ ಎಲ್ಲ ಶವವನ್ನ ಎತ್ಕೊಂಡ್ರು. ಎಲ್ಲ ಇದನ್ನೆಲ್ಲ ನೋಡಿದ ಭಕ್ತರೆಲ್ಲ ನೋಡ್ರಿ, ಅಲ್ಲಿ ಏನ್ ಕುಂತಿತ್ತು ಜನ ಗಾಬರಿ ಆದ್ರು. ಎಲ್ಲಾ ಭಜನೆಗಳ ನಿಂತೋಯ್ತು. ಹಚ್ಚಿರುವ 2 ನಂದಾದೀಪಗಳು ಏನು ಆ ಕಡೆಂದು ಈ ಕಡೆಂದು ಹಚ್ಚಿದ್ರು, 2 ತತ್ಕ್ಷಣದಲ್ಲೇ ನಂದಿ ಹೋಗಿಬಿಡ್ತು, ಆರಿಬಿಡ್ತು. ಆರಿತು. ಜನರಲ್ಲಿ ಏನಪ್ಪಾ ಅಂತಂದ್ರ ದುಃಖದ ಮುಡು ಹೆಚ್ಚಾಗ್ಲಿಕ್ಕೆ ಶುರು ಆಯ್ತು. ದುಃಖ ಹೆಚ್ಚಾಯ್ತು. ಎಲ್ಲ ಕಣ್ಣೀರು ಸುರಿಸ್ತಾ ಇದ್ರು. ಏನು ಹೇಳಿದ್ರು ಮಹಾತ್ಮರು, ಅದರಂತೆ ನಾವು ಕೇಳಬೇಕಾಗಿತ್ತು, ಅಧಿಕಾರಿಗಳಿಂದ ಇದು ಸಾಧ್ಯ ಆಗಲಿಲ್ಲ ಅಂತ ಅಂದಾಗ, ಇನ್ನ ಈ ದೇಹದೊಳಗೆ ಆತ್ಮ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಹೇಳಿದ್ರು ಅವರು, ಅಕಸ್ಮಾತ್ ಈ ದೇಹವನ್ನ ಮುಟ್ಟಿದ್ದೆ ಆದಲ್ಲಿ ನಾನೆಂದೂ ಈ ದೇಹದೊಳಗೆ ಮರಳಿ ಬರಲು ಸಾಧ್ಯ ಇಲ್ಲ ಅಂತ ಹೇಳಿ. ಅದಕ್ಕಾಗಿ ಏನಾಯ್ತು, ಯಾವಾಗ ಜನರೆಲ್ಲ ಆ ದೇಹವನ್ನ ಮುಟ್ಟಿ ಶವವನ್ನ ಎತ್ತಿ ಹಿಡಿದ್ರು, ಎಲ್ಲ ಎತ್ತಿ ಹಿಡಿದ ನಂತರ ಜನ ಶವವನ್ನು ತಗೊಂಡು ಇನ್ನ ಏನೂ ಉಪಯೋಗ ಇಲ್ಲ, ಸ್ಮಶಾನದ ಕಡೆ ನಡೆದು ಬಿಡ್ರಿ ಅಂತ ಹೇಳಿ ಸ್ಮಶಾನದ ಕಡೆ ಹೊತ್ಕೊಂಡು ಹೋಗ್ಬೇಕಂತ ಹೇಳಿ ರಾಜಬೀದಿಯಲ್ಲಿ ಹೋಗ್ಬೇಕಂತ ಹೇಳಿ ಸಿದ್ಧತೆ ಮಾಡ್ಕೊಂತು ಜನ ಸಿದ್ಧತೆ ಮಾಡ್ಕೊಂಡು ಚಟ್ಟವನ್ನ ಕಟ್ಟಿ ಅಯ್ಯ ನಾಗಲಿಂಗ ಮಹಾಸ್ವಾಮಿಗಳ ದೇಹವನ್ನ ಇಟ್ಟು ಹೊತ್ಕೊಂಡು ಸ್ವಲ್ಪ ಒಂದು 4 ಹೆಜ್ಜೆ ಮುಂದಿಟ್ಟಿದ್ರು. ಎಷ್ಟು ಮುಂದೆ ಹೋಗ್ಬೇಕಂತಾರ ಅಷ್ಟ ಸುತ್ತಾಕ್ಲಿಕ್ಕೆ ಹತ್ತು. ಅಲ್ಲೇ ಆ ಎಲ್ಲ ಹೊತ್ಕೊಂಡಂತ ಶವವನ್ನು ಹೊತ್ಕೊಂಡಂತ ಜನ ಅಲ್ಲೇ ತಿರುಗ್ಲಿಕ್ಕೆ ಶುರು ಮಾಡ್ರು. ನಿಂತಲ್ಲೇ ತಿರುಗ್ಲಿಕ್ಕೆ ಇತ್ತು. ಅಲ್ಲೇ ಹೆಣ ತಿರುಗುವುದು, ಮತ್ತ ಬಂದ ದಾರಿಯಲ್ಲೇ ಮತ್ತ ಹೊಳ್ಳಿ ಈ ಊರ್ ಕಡೆ ಬರುವುದು. ಇದೇನ್ ಹಿಂಗಾಗ್ಲಿಕ್ಕತ್ತೈತೆ ಅಂತ ಹೇಳಿ ಮತ್ತೆ ಜನ ತಗೊಂಡು ಅದನ್ನ ಸ್ಮಶಾನದ ಕಡೆ ಹೋಗೋರು, ಮತ್ತ ಅದು ದೇಹ ಈ ಕಡೆ ಊರ್ ಕಡೆ ಬರುವುದು, ತಿರುಗುದು ಊರ್ ಕಡೆ ಬರುವುದು, ತಿರುಗುದು ಊರ್ ಕಡೆ ಬರುವುದು. ಹಿಂಗಿದಾದ ನಂತರ ಜನರು ಇದೇನೋ ನಡಿಲಿಕ್ಕತ್ತೈದೆ ಅಂತ ಹೇಳಿ ಗಾಬರಿಯಾಗಿ ಹೆಣವನ್ನ ಅಲ್ಲೇ ತಳಗೆ ಇಳಿಸ್ಬಿಟ್ರು. ತಳಗಿಳಿಸಿ ಆ ಹೆಣದ ಮೇಲೆ ಹೊಚ್ಚಿರುವಂತಹ ಏನು ರೇಷ್ಮೆ ಬಟ್ಟೆ ಇತ್ತು ಅದನ್ನ ತೆಗೆದು ನೋಡ್ತಾರ. ಅಲ್ಲಿ ಅಯ್ಯ ನಾಗಲಿಂಗ ಮಹಾಸ್ವಾಮಿಗಳ ದೇಹವೇ ಇಲ್ಲ. ದೇಹದ ಮೇಲೆ ತೊಟ್ಟಿರುವಂತಹ ಬಟ್ಟೆಗಳೆಲ್ಲವೂ ಉಬ್ಬಿ ನಿಂತಿವೆ. ಅವರೇನು ದೇಹ ಮ್ಯಾಗ ತೊಟ್ಕೊಂಡಿದ್ರು ಬಟ್ಟೆ, ಅವೆಲ್ಲವೂ ಕಾವಿ ಬಟ್ಟೆ ಉಬ್ಬಿ ನಿಂತು ಬಿಟ್ಟಿತ್ತು. ಒಳಗೆ ದೇಹ ಇಲ್ಲ. ದೇಹ ಹೆಂಗಿತ್ತು ಆ ರೀತಿಯಲ್ಲಿ ಬಟ್ಟೆ ಮಾತ್ರ ಇದೆ. ನೋಡ್ರಿ, ವಜ್ರಕಾಯ ತರ್ತೀನಂತ ಹೋಗಿದ್ರು, ಆದ್ರೆ ಮರಳಿ ಬರಲಿಲ್ಲ. ಇದನ್ನ ತೆಗೆದು ನೋಡಿದ ಕೂಡಲೇ ಜನ ದುಃಖಿತರಾಗಿ ಎಂತ ಅನ್ಯಾಯ ಆಯ್ತು ಅಂತ ಹೇಳಿ ಬಡ್ಕೊಂಡು ಅಳ್ಳಿಕ್ ಶುರು ಆಯ್ತು. ನಮ್ಮನ್ನು ಉದ್ಧಾರ ಮಾಡಕ್ಕಾಗಿ ಬಂದಂತವ್ರು ನಮ್ಮನ್ನ ಬಿಟ್ಟು ಹೋದ್ರಲ್ಲ ಅಂತ ಹೇಳಿ. ಅವಾಗ ಆಕಾಶದಿಂದ ಒಂದು ಆಕಾಶವಾಣಿ ಆಗ್ತದೆ, ದುಃಖಿಸಬೇಡ್ರಿ, ನೀವೆಲ್ಲ ನಿಮ್ಮ ಕರ್ತವ್ಯಗಳನ್ನ ಪಾಲಿಸಿದ್ರಿ, ಆದ್ರೆ ಬ್ಯಾರೆ ಯಾರೋ ಬಂದು ಹಿಂಗ ಅಚಾತುರ್ಯ ಆಗಿಬಿಟ್ಟದ. ಇನ್ನು ಹಲವಾರು ಸಮಸ್ಯೆಗಳು ನಾನು ಹೇಳಿದ್ರು ಹಂಗ ನಾಡಿನೊಳಗೆ ಸಮಸ್ಯೆ ಆಗೋದು ಇದು ಶತಸಿದ್ಧ. ಜನರಲ್ಲಿ ಸಮಸ್ಯೆಗಳು ಬರುವುದು ಶತಸಿದ್ಧ. ಗಂಡು ಹೆಣ್ಣು ಎಂಬ ಭೇದ ಭಾವವಿಲ್ಲದೆ ಇಬ್ಬರು ಒಂದೇ ರೀತಿಯ ಬಟ್ಟೆಗಳನ್ನ ತೊಡುವ ಕಾಲ ಬರುತ್ತದೆ. ನೋಡ್ರಿ, ಗಂಡು ಹೆಣ್ಣು ಎಂಬ ಭೇದ ಭಾವವಿಲ್ಲದೆ ಎಲ್ಲರೂ ಒಂದೇ ರೀತಿಯ ಬಟ್ಟೆಯನ್ನ ತೊಡುವ ಕಾಲ ಬರುತ್ತದೆ. ತಮ್ಮ ತಮ್ಮ ಸಮಾಜದಲ್ಲಿ ಗದ್ದಲಗಳು ಉಂಟಾಗಿ ಜನರು ಒಬ್ಬರ ಮೇಲೊಬ್ಬರ ದ್ವೇಷವನ್ನು ಕಾರುವ ಕಾಲ ಬರುತ್ತದೆ ಅಂತೇಳಿ ಆಕಾಶದಿಂದ ಅಶರೀರವಾಣಿ ಆಯಿತು.
ನೋಡ್ರಿ ಭವಿಷ್ಯವಾಣಿ ಹೆಂಗ ಬರ್ತೈತಿ ನೋಡ್ರಿ ಭವಿಷ್ಯವಾಣಿ. ಇದು ಆಗಬಾರ್ದಂತ ಹೇಳಿ ಎಲ್ಲ ಪ್ರಯತ್ನ ನಡೆದಿತ್ತು, ಆದರೆ ಆಗೇ ಹೋಯ್ತು, ಅಚಾತುರ್ಯ ಆಗೇ ಹೋಯ್ತು. ಹೀಗಿದ್ದಾಗ ಜನ ಬೇಡ್ಕೊಲಿಕ್ಕೆ ಶುರು ಮಾಡ್ರು, ತಂದೆ ಇನ್ನು ಏನ್ ಮಾಡ್ಬೇಕು, ಇದಕ್ಕೆ ಪರಿಹಾರ ಏನು, ಹಿಂಗಾಗುದು ಬೇಡ, ಮುಂದೆ ಹಿಂಗಾಗುದು ಬೇಡ, ಆಗುದು ಬೇಡ ಅಂದ್ರೆ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ನೀವು ನಿರಂತರವಾಗಿ ಭಕ್ತಿಗಳನ್ನ ಮಾಡಲೇಬೇಕು. ಯಾರು ನಿರಂತರವಾಗಿ ಭಕ್ತಿಯನ್ನ ಮಾಡ್ತಾರ ಅವರಿಗೆ ಮಾತ್ರ ಮುಕ್ತಿ ಸಿಗುವಂತಹದ್ದು ಕಾಲ ಬರ್ತದ. ಯಾರಲ್ಲಿ ಆಧ್ಯಾತ್ಮಿಕತೆ ಮತ್ತು ಭಕ್ತಿ ಇಲ್ಲವೋ ಅವರು ಸಮಸ್ಯೆಗಳನ್ನ ಎದುರಿಸಲೇಬೇಕು ಎಂಬ ಅಶರೀರ ವಾಣಿ ಆಯಿತು. ಅದು ಆದ ನಂತರ ನೋಡ್ರಿ ಅಶರೀರ ವಾಣಿ ಆಯಿತು. ಆ ಏನು ದೇಹದ ಮೇಲಿನ ಬಟ್ಟೆಗಳಿದ್ದು ಆ ಎಲ್ಲ ಬಟ್ಟೆಗಳನ್ನ ತಂದು ದೇವಸ್ಥಾನದ ಪಕ್ಕದಲ್ಲಿ ಅದನ್ನ ಇಟ್ಟು ಒಂದು ಚಿಕ್ಕದಾದಂತಹ ಒಂದು ಸಮಾಧಿ ಮಾಡಿದ್ರು, ಒಂದು ಚಿಕ್ಕ ಸಮಾಧಿ. ಈ ಚಿಕ್ಕ ಸಮಾಧಿ ಏನೈತಲ್ರಿ, ಇದು ಮಂಗಳೂರೊಳಗ ಸಮಾಧಿ, ಅದು ಚಿಕ್ಕ ಸಮಾಧಿ ಆಗಿತ್ತು ಮೊದಲು. ಎಲ್ಲ ಜನ ಬರೋರು ಸಮಾಧಿ ಹಂತಿರ ಬಂದು ತಮ್ಮ ದುಃಖವನ್ನ ಅಳಲನ್ನ ತೋಡ್ಕೊಂಡು ನಾಗಲಿಂಗ ಮಹಾಸ್ವಾಮಿಗಳನ್ನ ಬೇಡಿಕೊಂಡು ಅಲ್ಲಿ ಜ್ಯೋತಿಯನ್ನ ಬೆಳಗ್ಗೆ ಪ್ರಾರ್ಥನೆಯನ್ನ ಮಾಡ್ತಿದ್ರು, ಜ್ಯೋತಿಯನ್ನ ಬೆಳಗ್ಗೆ ಪ್ರಾರ್ಥನೆಯನ್ನ ಮಾಡ್ತಿದ್ರು. ಹೀಗಿದ್ದಾಗ ಬ್ರಿಟಿಷ್ ಅಧಿಕಾರಿಗಳ ಏನು ಆ ಸಮಯದಲ್ಲಿ ನೋಡ್ರಿ 15-16ನೇ ಶತಮಾನ ಅಂತ ಹೇಳಿ ನಾವು 1ನೇ ಭಾಗದೊಳಗೆ ಹೇಳಿದ್ದೆ. ಆ ಸಂದರ್ಭದೊಳಗೆ ಬ್ರಿಟಿಷರದು ಬೇರೆ ದೇಶದಿಂದ ಬರುವಂತವ್ರದ್ದು ಎಲ್ಲ ಶುರುವಾಗಿತ್ತು ಕಾಲ. ಭಾರತದೊಳಗೆ ಅವ್ರದೇ ಎಲ್ಲ ಅಧಿಕಾರ ಆ ಕಡೆ ಸಮುದ್ರ ಮಾರ್ಗದಿಂದ ಎಲ್ಲ ಬರ್ಲಿಕ್ಕೆ ಶುರು ಮಾಡಿದ್ರು ಅವರು. ಹೀಗಿದ್ದಾಗ ಅಲ್ಲಿರುವಂತಹ ಸಂಸ್ಥಾನಗಳನ್ನ ಒಂದೊಂದಾಗಿ ತಮ್ಮ ಕಬ್ಜಾದೊಳಗೆ ತೋಳಾಕತ್ತಿದ್ರು, ತಮ್ಮ ಅಧೀನದೊಳಗೆ ತೋಳಾಕತ್ತಿದ್ರು. ಹಲವಾರು ವರ್ಷಗಳ ಕಳೆದಿತ್ತು. ಆ ಮಾರ್ಗದಲ್ಲಿ ಒಬ್ಬ ಅಧಿಕಾರಿ ಕುದುರೆ ಮೇಲೆ ಜೋರಾಗಿ ಬರ್ತಾ ಇದ್ದ. ಕುದುರೆ ಮೇಲೆ ಜೋರಾಗಿ ಬರುವಂತಹ ಸಂದರ್ಭದಲ್ಲಿ ಆ ಕುದುರೆ ನೋಡ್ರಿ ಅವಂಗ ಗೊತ್ತಿಲ್ಲ ಇದೆಲ್ಲ ಹಿಂಗ ದೇವಸ್ಥಾನ, ನಾಗಲಿಂಗ ಮಹಾಸ್ವಾಮಿಗಳು ಇಲ್ಲಿ ಅವರ ಸಮಾಧಿ ಸ್ಥಳ ಇದೆ ಅನ್ನೋದೆಲ್ಲ ಅವಂಗ ಏನು ಗೊತ್ತಿಲ್ಲ. ಅವನು ಕಾಡಿನ ಮಧ್ಯದಲ್ಲೇ ಹಾಯಿಸಿ ಬರೋ ಸಂದರ್ಭದೊಳಗೆ ಆ ಗದ್ದುಗೆಯ ಸಮಾಧಿಯ ಸ್ಥಳದಲ್ಲಿ ಬಂದಂತಹ ಕುದುರೆ ಒಂದೇ ಕ್ಷಣದಲ್ಲಿ ನಿರುತ್ಸಾಹವನ್ನು ಹೊಂದಿ ಕುಸಿದು ಬಿದ್ದು ಬಿಡ್ತು. ಕುಸಿದು ಬಿದ್ದ ನಂತರ ಅಧಿಕಾರಿ ಕುದುರೆ ಮ್ಯಾಗಿಂದ ಕೆಳಗೆ ಬಿದ್ದ ಕುದುರೆಯನ್ನ ನೋಡ್ತಾನ. ಕುದುರೆ ಕಣ್ಣು ತೆಗೆದಿದೆ, ಸತ್ತಿಲ್ಲ, ಕಣ್ಣು ತೆಗೆದಿದೆ, ಆದ್ರೆ ಏಳಲಿಕ್ಕೆ ತಯಾರಿಲ್ಲ, ಮೇಲೆ ಎಳತಾನೆ ಇಲ್ಲ. ಕುದುರೆ ಎಷ್ಟು ಎಬ್ಬಿಸಿ ನೋಡ್ತಾ ಇದ್ದಾನ, ಕುದುರೆ ಮೇಲೆ ಎಳತಾನೆ ಇಲ್ಲ. ಕುದುರೆ ಮೇಲೆ ಹೇಳ್ತಾ ಇಲ್ಲ. ಏನದು, ಯಾಕೆ ಹಿಂಗಾಗ್ಲಿಕ್ಕತ್ತತಿ, ಈ ಪ್ರದೇಶದೊಳಗೆ ಏನು ಅಂತ ಶಕ್ತಿ ಏನಿದೆ, ಯಾಕೆ ಹಿಂಗಾಯ್ತು ಅಂತೇಳಿ ಅಂದಾಗ ಅಲ್ಲಿ ನೋಡ್ರಿ ಗದ್ದಿಗೆಗೆ ಸಮಾಧಿ ಸ್ಥಳಕ್ಕೆ ಜನ ಬರುತ್ತಿದ್ರು. ಅವರಿಂದ ವಿಷಯ ತಿಳ್ಕೊಂಡ, ಯಾಕೆ ಹಿಂಗಾಗಿತ್ತು ನೋಡ್ರಿ ಅಂತ ಹೇಳಿ. ಅವಾಗಿಲ್ಲ, ಇಲ್ಲಿ ಅಯ್ಯ ನಾಗಲಿಂಗ ಮಹಾಸ್ವಾಮಿಗಳು ಗದ್ದುಗೆ ಇದೆ, ಈ ಪ್ರದೇಶದೊಳಗ ಅವರ ಪ್ರಭಾವ ಬಹಳ ಇತ್ತು. ಅವರದು ಅಶರೀರವಾಗಿ ಅವರು ಇಲ್ಲಿ ಆತ್ಮ ಸ್ವರೂಪವಾಗಿ ಶರೀರವನ್ನ ಬಿಟ್ಟು ಹೋಗಿದ್ರು. ಶರೀರವೂ ಕೂಡ ಇಲ್ಲಿ ಸಿಕ್ಕಿಲ್ಲ, ಕೇವಲ ಬಟ್ಟೆಗಳ ಸಮಾಧಿಯನ್ನ ಇಲ್ಲಿ ಮಾಡಲಾಗಿದೆ ಅಂದಾಗ ಮತ್ತಿನ್ನೇನು ಮಾಡೋದು ಅಂತಂದಾಗ, ಇವತ್ತೊಂದು ದಿವಸ ನೀನು ಇಲ್ಲೇ ವಿಶ್ರಾಂತಿ ತಗೋ, ನಾಳೆ ಬೆಳಗ್ಗೆ ಅನ್ನೋದ್ರಾಗ ಏನು ಮಾಡಬೇಕು ಏನಿಲ್ಲ ಅದೆಲ್ಲ ನಿನಗೆ ಅರ್ಥ ಆಗ್ತೈತಿ ಅಂತ ಹೇಳಿ ಜನ ಅಂದ್ರು. ಅವಾಗ ಜನರ ಮಾತಿನ ಆಣತಿಯಂತೆ ಆ ಗದ್ದುಗೆಗೆ ಅಧಿಕಾರಿ ನಮಸ್ಕಾರ ಮಾಡಿ ಆ ದಿವಸ ಅಲ್ಲೇ ಒಂದು ದಿವಸ ಕಳೆದ ರಾತ್ರಿ ನೋಡ್ರಿ ಮಲ್ಕೊಂಡ ಸಂದರ್ಭದೊಳಗೆ ಸ್ವಪ್ನದಲ್ಲಿ ಅವನಿಗೆ ಒಂದು ಅಶರೀರವಾಣಿ. ಯಾವ ಕಾರಣಕ್ಕಾಗಿ ನೀನು ಈ ಪ್ರದೇಶದಲ್ಲಿ ಬಂದಿದ್ದೀಯಾ, ಮತ್ತೆ ಏನನ್ನ ಸಾಧಿಸಲು ಇಲ್ಲಿ ಬಂದಿದ್ದೀಯಾ, ಅದನ್ನೆಲ್ಲ ಸಾಧಿಸುವುದಕ್ಕಿಂತ ಮೊದಲು ಇಲ್ಲಿ ನನ್ನ ಗದ್ದುಗೆ ನಿರ್ಮಾಣ ಆಗಬೇಕು, ಇಲ್ಲಿ ಜನರಿಗೆ ಒಂದು ಗುರುತಾಗಿ ಗದ್ದುಗೆ ನಿರ್ಮಾಣ ಆಗ್ಬೇಕಾಗೈತಿ, ಆ ಗದ್ದುಗೆ ನಿರ್ಮಾಣ ಕಾರ್ಯ ನೀನು ಮಾಡಬೇಕು ಅನ್ನುವಂತಹ ಅಶರೀರ ವಾಣಿ ಐತಿ. ಅಶರೀರ ವಾಣಿ ಆದ ನಂತರ ನೋಡ್ರಿ ಕಣ್ಣ ತೆಗೆದ ಅಧಿಕಾರಿ ನೋಡ್ತಾನ, ಏನು ಗೊತ್ತಾಗ್ತಾ ಇಲ್ಲ ಅವನ್ಗೆ, ಆದ್ರೆ ತಲೆಯೊಳಗೆ ಈ ಮಾತೊಂದು ಕೊರಿತಾ ಇತ್ತು. ಬೆಳಗ್ಗೆ ಎದ್ದ ತಕ್ಷಣ ಕುದುರೆಯನ್ನ ನೋಡ್ತಾನ, ಕುದುರೆಯಲ್ಲಿ ಹೊಸ ಚೈತನ್ಯ ಬಂದಿದೆ. ಕುದುರೆ ಇವನಿಗಿಂತ ಮೊದಲ ಎದ್ದು ನಿಂತು ಬಿಟ್ಟಿತ್ತು.
ಇವನ್ಕಿಂತ ಮೊದಲು ಎದ್ದು ನಿಂತು ಬಿಟ್ಟಿತ್ತು. ಅದನ್ನು ನೋಡಿ ಬಹಳ ಸಂತೋಷ ಆಯ್ತು ಅಧಿಕಾರಿಗೆ. ಓಹೋ, ಇವರು ಸಾಮಾನ್ಯ ಮಹಾಪುರುಷರಲ್ಲ, ನನ್ನಿಂದ ಒಂದು ಕೆಲಸ ಆಗಬೇಕು ಅಂತ ಹೇಳಿ ಇದು ಈ ರೀತಿ ಆಗೈತಿ ಅಂತ ಹೇಳಿ ಅರಿತುಕೊಂಡು ಈಗ ಪ್ರಸ್ತುತ ಏನು ಗದ್ದಿಗೆ ಐತಲ್ಲ, ಈ ಪ್ರಸ್ತುತ ಗದ್ದಿಗೆಯನ್ನ ಆ ಬ್ರಿಟಿಷ್ ಅಧಿಕಾರಿ ನಿರ್ಮಿಸಿ ಹೋದದ್ದು. ಆಮೇಲೆ ಬ್ರಿಟಿಷ್ ಅಧಿಕಾರಿ ನೋಡ್ರಿ, ಅವರು ಕ್ರಿಶ್ಚಿಯನ್ ಧರ್ಮದವರು ಆಗಿದ್ದರಿಂದ ಅದನ್ನ ಒಂದು ಸಮಾಧಿ ರೀತಿಯಲ್ಲೇ ಅವನು ನಿರ್ಮಿಸಿದನೆ ಹೊರತು ಅದನ್ನ ದೇವಸ್ಥಾನದ ರೀತಿಯಲ್ಲಿ ಅವನದನ್ನ ನಿರ್ಮಿಸ್ಲಿಕ್ಕೆ ಹೋಗ್ಲಿಲ್ಲ. ಯಾಕಂದ್ರೆ ಅದ್ರ ಬಗ್ಗೆ ಅವ್ರಿಗೆ ಅರಿವಿರಲಿಲ್ಲ. ಮತ್ತೆ ಅವ್ರದ್ದು ಪದ್ಧತಿಯೊಳಗೆ ಹೆಂಗದ ಆ ರೀತಿಯಾಗಿ ಆ ಗದ್ದುಗೆ ಸ್ಥಳವನ್ನ ಅವ ನಿರ್ಮಿಸಿದ. ಈಗಲೂ ಕೂಡ ಆ ಗದ್ದುಗೆ ಸ್ಥಳವನ್ನ ನೀವು ನೋಡಬಹುದು. ಯಥಾಸ್ಥಿತಿ ಹಂಗೆ ಇದೆ. ಅದು ಸ್ವಲ್ಪ ಚಿಕ್ಕ ಪುಟ್ಟ ಬದಲಾವಣೆಗಳನ್ನ ಅಲ್ಲಿ ಮಾಡಲಾಗಿದೆ. ಇದನ್ನ ನಾವು ನೋಡ್ರಿ, ಹಲವಾರು ಲೀಲೆಗಳನ್ನ ತೋರಿಸುವಂತಹ ಈ ಅಯ್ಯ ನಾಗಲಿಂಗ ಮಹಾಸ್ವಾಮಿಗಳು ಇನ್ನೂ ಕೆಲವೊಂದಿಷ್ಟು ಬೇರೆ ಕಡೆ ತಮ್ಮ ಕುರುಹುಗಳನ್ನ ಅವರು ಸೂಚಿಸ್ಯಾರ. ಯಾವ ಕುರುಹುಗಳನ್ನ ಅವರು ಬಿಟ್ಟು ಹೋಗ್ಯಾರ, ಯಾವ ಕುರುಹುಗಳನ್ನ ಅವರು ಜನರಿಗೆ ತೋರಿಸ್ಯಾರ, ಅವು ಎಲ್ಲೆಲ್ಲಿ ಅದಾವು ಅನ್ನುವಂಥ ವಿಷಯವನ್ನ ನಾನು ಮುಂದಿನ ಭಾಗದಲ್ಲಿ ತಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ. ಅಲ್ಲಿಯವರೆಗೂ ಸರ್ವೇ ಜನಃ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು. ನಮಸ್ಕಾರ.